ಹಳೆ ವಿಷಯ ನನಗೆ ತಿಳ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ರಾಮ್ ಎಷ್ಟೋ ಸಲ ನನಗೆ ಹೇಳಿದ್ದಾರೆ. ನನಗೂ ಅದು ಬೇಡ, ಹೊಸ ಜೀವನ ಸ್ಟಾರ್ಟ್ ಮಾಡಬೇಕು. ಹಳೆ ವಿಷಯ ನನಗೆ ಡಿಸ್ಟರ್ಬ್ ಮಾಡೋದು ನನಗಿಷ್ಟ ಇಲ್ಲ. ಆದರೆ ಸಿಬಿಡ, ಸೀತಮ್ಮ ವಾಶ್ರೂಮ್ಗೆ ಹೋಗಿರ್ಬೋದು, ಒಂದ್ಸತಿ ಹೋಗಿ ಚೆಕ್ ಮಾಡ್ತೀಯಾ? ಓಕೆ ಫ್ರೆಂಡ್. ಸೀತಮ್ಮ, 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 ಸೀತಮ್ಮ. ಫ್ರೆಂಡ್, ನಾನು ಒಳಗಡೆ ಹೋಗಿ ಸೀತಮ್ಮ ಸೀತಮ್ಮ ಅಂತ ಕೂಗ್ದೆ, ಆದ್ರೆ ಸೀತಮ್ಮ ಅಲ್ಲಿಲ್ಲ. ಇಲ್ವಾ? ಸರಿ ಬಾ, ಬೇರೆ ಕಡೆ ಇರ್ತಾರೆ. ಓಕೆ. ರಾಮ್, ಸೋ ಸಾರಿ ಟು ಡಿಸ್ಟರ್ಬ್ ಯು. ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ರು ಬಂದಿರು, ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅನ್ಕೊಂಡೆ. ಅಷ್ಟಲ್ಲಿ ನೀವು ಇರಲಿಲ್ಲ. ತುಂಬಾ ಟೈಮ್ ಆಗಿತ್ತು ಅವ್ರನ್ನ ನೋಡಿದೆ. ಇದು ಓಕೆ, ಬನ್ನಿ, ವಿ ಕ್ಯಾನ್ ಗೋ ಡೌನ್. ಬಾ ಫ್ರೆಂಡ್, ಹೋಗೋಣ. ಬಾ ಸೀತಮ್ಮ, ಅಲ್ಲಿಲ್ಲ. ಸೀತಮ್ಮ, ಅಲ್ಲಿ ಎಷ್ಟೊಂದು ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ, ನೀನು ಹಾಕೊಂಡು ಟ್ರೈ ಮಾಡು. ಪುಟ್ಟ, ಇದು ತುಂಬ ಕಾಸ್ಟ್ಲಿ ಕಣೆ. ಸೀತಾ, ಪ್ರೈಸ್ ಎಲ್ಲ ನೋಡೋದಕ್ಕೆ ಹೋಗ್ಬೇಡ. ದೇಸಾಯಿ ಮನೆ ಸೊಸೆ ಆಗ್ತಿದ್ಯಾ, ಇಷ್ಟ ಬಂದಿದ್ದನ್ನು ಸೆಲೆಕ್ಟ್ ಮಾಡ್ಕೊ. ಅದು ಕೊಡಿ, ಇದು ಹಾಕಿ. ಅಪ್ಪು, ಹೌ ಬ್ಯೂಟಿಫುಲ್ ಶಿ ಇಸ್ ಲುಕಿಂಗ್ ಅಲ್ಲ? ಆಫ್ ಕೋರ್ಸ್ ಚಿಕಿ, ವೆರಿ ಬ್ಯೂಟಿಫುಲ್. ಆದರೆ ರಾಮ್, ಇದು ತುಂಬ ಸೀತಾ, ತುಂಬ ಗಿಂಬ ಎಂಥದ್ದು ಇಲ್ಲ. ನೀನು ಯಾವುದನ್ನು ಸೆಲೆಕ್ಟ್ ಮಾಡದೆ ಹೋದರೆ ನಾನೇ ಇವಾಗ ನಿನಗೆ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಯ್ಯೋ ಸೀತಾ, ಸುಮ್ನೆ ತಗೊಳ್ಳೆ. ಪಾಪ ನಿಮ್ಮತ್ತೆ ಅಷ್ಟೊಂದು ಪ್ರೀತಿಯಿಂದ ಹೇಳ್ತಿದ್ದಾರೆ. ಮತ್ತಾರಾದ್ರೂ ಆಗಿದ್ರೆ ಚಿನ್ನ ಹೋಗ್ಲಿ ಬಟ್ಟೆ ಕೊಡ್ಸಕ್ಕೂ ಹಿಂದೆ ಮುಂದೆ ನೋಡ್ತಿದ್ರು. ಅವ್ರಷ್ಟು ಧಾರಾಳವಾಗಿ ಕೊಡಿಸಿದಾರೆ ಅಂದ್ರೆ ಸುಮ್ನೆ ತಗೋ. ಟ್ರೈ ದಿಸ್. ಚಿಕ್ಕಿ, ಸೀತಮ್ಮ, ನಾನು ಸೆಲೆಕ್ಟ್ ಮಾಡ್ಲಾ? ಆಫ್ ಕೋರ್ಸ್ ಸಿಬಿಡ, ನೀನ್ ಸೆಲೆಕ್ಟ್ ಮಾಡಿದ್ಮೇಲೆ ಸೀತಮ್ಮ ಬೇಡ ಅಂತ ಹೇಳಲ್ಲ. ಮಾಡು ಮಾಡು. ಆಂಟಿ, ಅದು ಗ್ರೀನ್ ಕಲರ್ ಕೊಡಿ. ಅನಂತಲಕ್ಷ್ಮಿ ಅವ್ರ ಬಗ್ಗೆ ರಾಮ್ ಹತ್ರ ಹೇಳ್ಬೇಕಾ? ಅದ್ರ ಅಗತ್ಯ ಐತ್ಯಾ? ಇವತ್ತೇನೋ ಸಿಕ್ಕಿದ್ರು ಅಂತ ಮತ್ತೆ ಸಿಗ್ಲೇಬೇಕು ಅಂತಿಲ್ಲ, ಹಾಗಂತ ಸಿಗ್ಬಾರ್ದು ಅಂತನೂ ಇಲ್ಲ. ಹಾಗೆಲ್ಲ ಗೊತ್ತಾಗೋದ್ಕಿಂತ ಈಗಲೇ ನಾನು ಎಲ್ಲ ರಾಮ್ ನನ್ನ ಪಾಸ್ಟ್ ಬಗ್ಗೆ ಕೇಳೋದಕ್ಕೆ ಯಾವತ್ತೂ ಇಷ್ಟಪಡೋದಿಲ್ಲ. ನಾನೇ ಅದ್ರ ಬಗ್ಗೆ ಕೆದಕ್ಬೇಕಾ? ಯಾಕೆ ರಾಮ, ನನಗೆ ಈ ಥರ ಎಲ್ಲ ಒಂದಲ್ಲ ಒಂದು ಒದ್ದಾಟ. ನನಗೆ ಈ ಗೊಂದಲದಿಂದ ಬಿಡುಗಡೆ ಕೊಡು ಪ್ಲೀಸ್. ಓಹೋ, ಚೆನ್ನಾಗಿದೆ, ತಗೋತೀರೇನ್ರಿ? ಗೊತ್ತಿಲ್ಲ, ನೋಡ್ಬೇಕು. ಬೇಕು ಅಂದ್ರೆ ಅಕ್ಕ ಹಿಂಗ್ ಕೊಡ್ಸಲ್ಲ ಅಂತ ಹೇಳಲ್ಲ. ಓ, ನೀವೇ ಪುಣ್ಯ ಮಾಡಿದಿರ್ರಿ. ನಿಮ್ ಓರ್ಗಿತ್ತಿಗಾದ್ರೂ ಕೇಳಿ ಚಿನ್ನ ಕೊಡಿಸ್ಕೋಬಹುದು. ನೋಡಿ ನನ್ ಗಂಡಂಗೂ ಕೇಳಕ್ಕಾಗಲ್ಲ. ಏನ್ ಗೊತ್ತೇನ್ರಿ, ನಾನು ಇದೇ ಮೊದಲನೇ ಸತಿ ಇಷ್ಟೊಂದು ವಜ್ರ ವೈಡೂರ್ಯ ನೋಡ್ತಿರೋದು. ನಾನು ಟ್ರೈನ್ ನೋಡ್ತೀನಿ, ನೋಡಕ್ಕೇನ್ ದುಡ್ಡು ಕೊಡ್ಬೇಕಾ? ಸರಿ, ನೋಡಿ ನೋಡಿ. ಎಷ್ಟು ಚೆನ್ನಾಗಿದೆ. ನಕ್ಲಿಸ್ ಅಂದ್ರೆ ಹಿಂಗಿರ್ಬೇಕು, ಎದ್ದು ಕಾಣಿಸ್ಬೇಕು. ಇದು ರೇಟ್ ಎಷ್ಟಿರುತ್ತೋ ಏನೋ, ಆದ್ರೆ ಸಖತ್ತಾಗಿದೆ. ಮುಟ್ಟು ನೋಡಕ್ಕಾಗಲ್ವಾ? ವಜ್ರದ್ದು ಎಷ್ಟು ಚೆನ್ನಾಗಿದೆ. ಇವಿದೇನು ಮ್ಯಾಚ್ ಆಗ್ತಿಲ್ಲ.
ಚಿಕ್ಕದಾಯ್ತು. ಸಖತ್ತಾಗಿದೆ. ಮುಟ್ಟಿ ನೋಡೋಕಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಇಷ್ಟ ಆಯ್ತಾ ನಿಮ್ಗೆ? ಅಳಿ ಅಂದ್ರೆ ಇಷ್ಟ ಆದ್ರೆ ಏನ್ ಬಂತು, ತಗೊಳ್ಳೋ ತಾಕತ್ತಿರ್ಬೇಕಲ್ಲ, ಅದೇ ಇಲ್ಲ ನಮ್ಮ ಹತ್ರ. ಇಷ್ಟಪಟ್ಮೇಲೆ ತಗೋಬಿಡ್ಬೇಕಪ್ಪ. ಇಷ್ಟು ಬೆಲೆ ಬಾಳದ್ ಇಟ್ಕೊಳಕ್ಕೆ ಗಟ್ಟಿ ಮನೆ ಇರ್ಬೇಕು, ಅದೇ ನಮ್ಮ ಹತ್ರ ಇಲ್ವಲ್ಲ. ನಿಮ್ಗೆ ಇಷ್ಟ ಆಯ್ತು ತಾನೇ? ತಗೊಳ್ಳಿ. ಹ? ಏ ನಿಜವಾಗ್ಲು? ಏ ಅಯ್ಯೋ, ನಿಜವಾಗ್ಲು? ಯಾ ಹಾಗಾದ್ರೆ ಸ್ವಲ್ಪ ದೊಡ್ಡದೇ ತಗೋತೀನಿ. ಅಡಿ ಅಂದ್ರೆ ಇದು ಚೆನ್ನಾಗಿದೆ ಅಲ್ವಾ? ಚಿರಿನೊಂದು ದೊಡ್ಡ ತೊಗೊಳ್ಬಿಡ್ತೀನಿ. ಹಿಂಗೆ ಹಿಂಗೆ ನೇತಾಡೋದು. ಅಪ್ಪು ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲಿ ಸೀತಾ ಒಡವೆ ಸೆಲೆಕ್ಟ್ ಮಾಡೋದಕ್ಕೆ ಕನ್ಫ್ಯೂಸ್ಡ್ ಆಗಿದ್ದಾಳೆ. ಅವಳಿಗೆ ಹೋಗಿ ಹೆಲ್ಪ್ ಮಾಡು. ಓಹೋ ಏನ್ ಸುಲೋಚನಾ ಅವರೇ, ದೊಡ್ಡ ಸ್ಕ್ರೀನ್ ಅಲ್ಲಿ ದೊಡ್ಡ ಒಡವೆ ಸೆಲೆಕ್ಟ್ ಮಾಡ್ತಾ ಇದ್ದೀರಾ? ಹ್ಞೂನ್ರಿ, ಎಷ್ಟ್ ಚೆನ್ನಾಗಿದೆ ನೋಡಕ್ಕೆ, ಕಣ್ಣು ಸಾಲದೆ ನೋಡಿ. ಹೌದೌದು, ದೊಡ್ಡ ಒಡವೆ ಎಷ್ಟ್ ಬೇಕೋ ಅಷ್ಟ್ ಕಣ್ ತುಂಬಾ ನೋಡ್ಕೊಂಬಿಡಿ. ಮತ್ತೆ ಇಂತ ಅಂಗಡಿಗೆ ಬರೋದಕ್ಕೆ ಚಾನ್ಸ್ ಸಿಗುತ್ತೋ ಇಲ್ವೋ?